ಹಾಯ್ ಹಲೋ, ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮತ್ತು ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ನೀವು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಮತ್ತು ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಫ್ಟಿ. ಸೊ ಇವತ್ತು ನಿಫ್ಟಿ ಅರೌಂಡ್ 24,220 ಲೆವೆಲಲ್ಲಿ ಸ್ಟಾರ್ಟ್ ಆಗಿ ಸೊ ಸಪೋರ್ಟ್ ಝೋನ್ ಹತ್ರ ಬಂದು ನಿಂತಿದೆ ಅರೌಂಡ್ 23,840 ಹತ್ರ. ಸೊ ಇಲ್ಲಿ ಮೇಜರ್ ಸಪೋರ್ಟ್ ಝೋನ್ ಇರೋದಕ್ಕೆ ಸೊ ಈ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ಅರೌಂಡ್ 23,820 ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 23,697 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 23,569ವರೆಗೂ ಇರುತ್ತೆ. ಸೊ ಈ ಸಪೋರ್ಟ್ ಝೋನಿಂದ ಬ್ರೇಕ್ ಆಗದೆ ಇಲ್ಲೇ ಟ್ರೇಡ್ ಆಗ್ತಿದ್ರೆ ಸೊ ಯಾವುದೂ ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಆ 24,238 ಲೆವೆಲ್ ಹತ್ರ ರೆಸಿಸ್ಟೆನ್ಸ್ ಇದೆ. ಈ ಲೆವೆಲ್ನ ಬ್ರೇಕ್ ಆಗಿ ಏನಾದರೂ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟಾಗಿ ಆಗಿದೆ ಅಂದಾಗ ನೀವು 24,200 ಅಥವಾ 24,250 CNL ಟ್ರೇಡ್ ಮಾಡ್ಬೋದು. ಸೊ ಆಗ ನಿಮಗೆ ಫಸ್ಟ್ ಟಾರ್ಗೆಟ್ 24,332 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ನಿಮಗೆ 24,398 ಇರುತ್ತೆ. ಸೊ ಸಪೋರ್ಟ್ ಝೋನ್ ಹತ್ರ ಬ್ರೇಕ್ ಆಗಿ 24,820 ಲೆವೆಲ್ನ ಬ್ರೇಕ್ ಆಗಿದೆ ಅಂದಾಗ ನೀವು 24,850 ಹಾಗೂ 24,800 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಬ್ಯಾಂಕ್ ನಿಫ್ಟಿ ನೋಡಿದ್ದೀರಾ ಅಂದರೆ ಸೊ ಬ್ಯಾಂಕ್ ನಿಫ್ಟಿ ಸಹ ನಾವು ಹೇಳಿದ ಟಾರ್ಗೆಟ್ ಅರೌಂಡ್ 51,400 ಮತ್ತು 51,240 ಲೆವೆಲ್ಸ್ನ ಆಲ್ರೆಡಿ ಬ್ರೇಕ್ ಆಗಿದೆ. ಸೊ ಈಗ ನೆಕ್ಸ್ಟು ನಮಗೆ ಸಪೋರ್ಟ್ ಇರೋದು 50,933 ಲೆವೆಲ್ ಹತ್ರ. ಸೊ ಇವತ್ತಿನ ಲೋ ಅರೌಂಡ್ 51,049 ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ಸೊ ನಮಗೆ ಫಸ್ಟ್ ಟಾರ್ಗೆಟ್ 50,925 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 50,672 ಇರುತ್ತೆ. ಸೊ ನೀವು 51,100 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಮೇಲ್ಗಡೆ ಏನಾದರೂ 52,171 ಲೆವೆಲ್ನ ಬ್ರೇಕ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 52,330 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 52,452 ಇರುತ್ತೆ ಹಾಗೂ ಥರ್ಡ್ ಟಾರ್ಗೆಟ್ 52,584 ಇರುತ್ತೆ. ಸಿನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನೀವು 52,200 ಅಥವಾ 52,100 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಇದು ಬ್ಯಾಂಕ್ ನಿಫ್ಟಿ. ಅದೇ ರೀತಿ ಆಪ್ಷನ್ಸಲ್ಲಿ ನಾಳೆ ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಅಂದರೆ ಮೊದಲನೇದಾಗಿ ಅಲ್ಟ್ರಾಟೆಕ್ ಸಿಮೆಂಟ್. ಸೊ ಅಲ್ಟ್ರಾಟೆಕ್ ಸಿಮೆಂಟಲ್ಲಿ 10,919 ಲೆವೆಲ್ ಹತ್ರ ಮೇಜರ್ ಸಪೋರ್ಟ್ ಝೋನ್ ಇತ್ತು. ಸೊ ಆ ಲೆವೆಲ್ನ ಆಲ್ರೆಡಿ ಕ್ರಾಸ್ ಮಾಡಿದೆ. ಸೊ ಈಗ ನಮಗೆ 8,840 ಲೆವೆಲ್ನ ಕ್ರಾಸ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 10,796 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 10,732 ಇರುತ್ತೆ. ಆಗ ನೀವು 10,800 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ರಿಲಯನ್ಸಲ್ಲೂ ಸಹ 1,271 ಲೆವೆನ್ ಹತ್ರ ಮೇಜರ್ ಸಪೋರ್ಟ್ ಇತ್ತು. ಸೊ ಈ ಸಪೋರ್ಟ್ನ ಆಲ್ರೆಡಿ ಬ್ರೇಕ್ ಆಗಿದೆ. ಸೊ ಹಾಗಾಗಿ ನಿಮಗೆ ಫಸ್ಟ್ ಟಾರ್ಗೆಟ್ 1,263 ಇರುತ್ತೆ ಮತ್ತು ಸೆಕೆಂಡ್ ಟಾರ್ಗೆಟ್ 1,256 ಇರುತ್ತೆ. ಸೊ ಅಕಸ್ಮಾತ್ ಇದಕ್ಕಿಂತ ಈ ಲೈನ್ ಅರೌಂಡ್ 1,271ಇಂದ ಮೇಲ್ಗಡೆ ಆಗಿದೆ ಅಂದರೆ ನೀವು ಸ್ಟಾಪ್ ಲಾಸ್ ಇಟ್ಕೋಬೋದು. ಸೊ ಮೇಲ್ಗಡೆ ರೆಸಿಸ್ಟೆನ್ಸ್ ಇರೋದು 1,286 ಲೆವೆಲ್. ಸೊ ಈ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 1,292 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1,300 ಇರುತ್ತೆ ರಿಲಯನ್ಸಲ್ಲಿ. ನೆಕ್ಸ್ಟ್ ಸ್ಟಾಕ್ HCL ಟೆಕ್. ಸೊ HCL ಟೆಕ್ಕಲ್ಲಿ 1,860 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ ಹಾಗೂ 1,888 ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 1,900 ಇರುತ್ತೆ,
ಸೊ ಈ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದಾಗ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ 1848 ಇರುತ್ತೆ ಪಿನಲ್ಲಿ ಟ್ರೇಡ್ ಮಾಡಬೇಕಾದ್ರೆ. ಆಗ ನೀವು 1860 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಮತ್ತು ಸೆಕೆಂಡ್ ಟಾರ್ಗೆಟ್ 1833 ಇರುತ್ತೆ. ಸಿನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಈ ಲೆವೆಲ್ನ ಬ್ರೇಕ್ ಆಗಬೇಕು. ಸೊ ಆಗ ನೀವು 1900 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ TCS. TCS ಅಲ್ಲಿ 4176 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಈ ಸಪೋರ್ಟ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 4151 ಇದೆ, ಸೆಕೆಂಡ್ ಟಾರ್ಗೆಟ್ 4119 ಇದೆ. ಮೇಲ್ಗಡೆ ಅರೌಂಡ್ 4233 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ 4290ವರೆಗೂ ಫಸ್ಟ್ ಟಾರ್ಗೆಟ್ ಇರುತ್ತೆ. ಸೊ ಆವಾಗ ನೀವು 4200 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಈ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದಾಗ ನೀವು 4200 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ಬಜಾಜ್ ಆಟೋ. ಬಜಾಜ್ ಆಟೋ ಅಲ್ಲಿ ಆಲ್ರೆಡಿ ಸಪೋರ್ಟ್ ಝೋನ್ ಹತ್ರ ಇದೆ 9670 ಲೆವೆಲಲ್ಲಿ. ಸೊ ಈ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 9590 ಇದೆ, ಸೆಕೆಂಡ್ ಟಾರ್ಗೆಟ್ 9533 ಇದೆ. ಸೊ ರೆಸಿಸ್ಟೆನ್ಸ್ ಇರೋದು 10035 ಹತ್ರ. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನೀವು 10,000 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ 10,126, ಸೆಕೆಂಡ್ ಟಾರ್ಗೆಟ್ 10,200. ಸೊ ಈ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದಾಗ ನೀವು 9700 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ M&M. ಸೊ M&M ಅಲ್ಲಿ ಮೇಜರ್ ಸಪೋರ್ಟ್ ಝೋನ್ ಇದೆ 2870 ಲೆವೆಲಲ್ಲಿ. ಸೊ ಈ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 2840 ಇದೆ, ಸೆಕೆಂಡ್ ಟಾರ್ಗೆಟ್ ನಿಮಗೆ ಅರೌಂಡ್ 2822 ಇದೆ. ಸೊ ಥರ್ಡ್ ಟಾರ್ಗೆಟ್ ನೀವು ತಗೋಬೋದು ಅರೌಂಡ್ 2787 ಈ ಲೆವೆಲ್ನ ಬ್ರೇಕ್ ಆದರೆ ಮಾತ್ರ. ಸೊ ಮೇಜರ್ ರೆಸಿಸ್ಟೆನ್ಸ್ ಇರೋದು ಅರೌಂಡ್ 2936 ಲೆವೆಲಲ್ಲಿ. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 2957 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ನಿಮಗೆ 2982 ಇರುತ್ತೆ. ಸೊ ಆಗ ನೀವು 2900 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಈ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ನೀವು 2900 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೀವು 3 ಟಾರ್ಗೆಟ್ಸ್ವರೆಗೂ ಕಾಯೋದು ಯೂಶಲಿ 3 ಟಾರ್ಗೆಟ್ಸ್ ಆಗಲ್ಲ, ಬಟ್ ಬೇಸ್ಡ್ ಆನ್ ಯುವರ್ ಕಂಫರ್ಟಬಿಲಿಟಿ ನೀವು ನಿಮ್ಮ ಟ್ರೇಡ್ಸ್ನ ಬುಕ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.